सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् नवमे कार्याख्यानाधिकरणे तस्मिन् कार्याख्यानाधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अष्टादशं सूत्रं पादादितः अष्टादशं सूत्रं सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टादशं सूत्रं तद्भाष्यभागं च यथाचार्यानुग्रहं विचारयामः। अग्रे तावत् श्री श्री शंकर भगवत पूज्यपादानां प्रशस्ति श्लोकमेकं द्विवारं पठामः। प्रभाधूत चंद्रायुतायाखिलेष्ट प्रदायानतानां समूहाय शीघ्रम् प्रतीपायनं रौघदुःखाघपङ्क्तेः मुदा सर्वदा स्यान्नमः शङ्कराय। प्रभाधूतचन्द्रायुतायाखिलेष्टप्रदायानतानां समूहाय शीघ्रम् प्रतीपायनं रौघदुःखाघपङ्क्तेः मुदा सर्वदा स्यान्नमः शङ्कराय। मुदा सर्वदा स्यान्नमः शङ्कराय नमः शङ्कराय। अथ श्रीमच्छङ्करभगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकं नवमं कार्याख्यानाधिकरणम्। ॐ कार्याख्यानादपूर्वम् ॐ कार्याख्यानादपूर्वम्। कार्याख्यानात् कार्यस्य आख्यानात् कस्य कार्याख्यानात् इत्युक्ते आचमनस्य कार्याख्यानात्। ಆಚಮನವು ಕಾರ್ಯವೆಂದು ಹೇಳಿರುವುದರಿಂದ
ಕಾರ್ಯವನ್ನು ಹೇಳಿರುವುದರಿಂದ ಅಂದರೆ ಯಾವುದಕ್ಕೆ ಕಾರ್ಯವನ್ನು ಹೇಳಿದ್ದಾರೆ? ಆಚಮನಕ್ಕೆ. ಆಚಮನ ಅಂತಕ್ಕಂಥದ್ದು ಒಂದು ಕಾರ್ಯ ಹೇಳಿರುವುದರಿಂದ ಅಪೂರ್ವಂ, ಅಪೂರ್ವ ವಿಧಿ, ಅಯಂ ಅಪೂರ್ವ ವಿಧಿ ಅಂತ ಹೇಳಿ, ಇದು ಯಾವುದು ವಿಷಯ ವಾಕ್ಯ, ಯಾವುದು ಇದು ಅಪೂರ್ವ ವಿಧಿ ಅಂತಂದ್ರೆ ಏನು, ಇದನ್ನೆಲ್ಲ ವಿಚಾರ ಮಾಡಿದ್ದಾರೆ. ಎಲ್ಲವೂ ಕೂಡ ಆಗಿದೆ. ಎಲ್ಲವನ್ನೂ ಕೂಡ ಭಗವತ್ಪಾದರ ಅನುಗ್ರಹದಿಂದ ನಾವು ಇವೆಲ್ಲವನ್ನೂ ಕೂಡ ಅಧ್ಯಯನ ಮಾಡಿದ್ದೇವೆ. ಈಗ ಈ ಸೂತ್ರಕ್ಕೆ ನಿರ್ಣಯವನ್ನು ಹೇಳಿದ್ದಾಯಿತು. ಏನು? ಈ ಆಚಮನ ಮತ್ತೆ ಅನಗ್ನತಾ ಭಾವ ಎರಡು ಹೇಳಿರತಕ್ಕಂಥದ್ದು ಅಂಶಗಳು. ಎರಡೂ ಅಂಶಗಳಲ್ಲಿ ಯಾವುದನ್ನ ಅಪೂರ್ವ ಎಂಬುದಾಗಿ ವಿಧಾನ ಮಾಡಿದ್ದಾರೆ, ಯಾವುದು ಅಪೂರ್ವ ವಿಧಿಯಾಗಿದೆ ಎಂಬ ಪ್ರಶ್ನೆ ಬಂದಾಗ ಆಚಮನವನ್ನೂ ಅಪೂರ್ವ ವಿಧಿ ಅಂತ ಹೇಳಬಹುದಾಗಿದೆ, ಮತ್ತೆ ಅನಗ್ನತಾ ಭಾವನೆಯನ್ನು ಹೇಳಬಹುದಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ, ಯಾವುದಾದರೂ ಒಂದು ಅಂತ ಹೇಳಿ, ಯಾವುದಾದರೂ ಒಂದು ಅಂದರೆ ಯಾವ್ದು? ಹಾಗಾದರೆ ಅನಗ್ನತಾ ಭಾವನೆಯೋ ಅಥವಾ ಈ ಆಚಮನವನ್ನು ಹೇಳಿದೆಯೋ ಇದನ್ನು ಹೇಳಿದೆಯೋ ಅಂತ ಹೇಳಿದ್ರೆ ಅದಕ್ಕೆ ಈ ಒಂದು ಚರ್ಚೆಯನ್ನು ಮಾಡಿ ನೋಡಿ, ಈ ಕಾರಣದಿಂದ ಇದು ಸರಿಯಲ್ಲ, ಯಾವುದನ್ನ ಆಚಮನವನ್ನ ಇಲ್ಲಿ ವಿಧಾನ ಮಾಡಿ ಹೇಳಿಲ್ಲ. ಮತ್ತು ಇಲ್ಲಿ ವಿಧಾನ ಮಾಡಿ ಹೇಳಿದ್ದು ಯಾವುದು ಅಂತಂದ್ರೆ ಅನಗ್ನತಾ ಭಾವನೆಯನ್ನ. ಅನಗ್ನತಾ ಭಾವನೆ ಅಂತಂದ್ರೆ ಏನು? ಆ ಒಂದು ಪ್ರಾಣೋಪಾಸನೆಯ ಪ್ರಕರಣ ಇದು. ಆ ಪ್ರಾಣೋಪಾಸನೆಯಲ್ಲಿ ಪ್ರಾಣನನ್ನ ನೀನೇ ಜ್ಯೇಷ್ಠ, ನೀನೇ ಶ್ರೇಷ್ಠ ಎಂಬುದಾಗಿ ಇತರ ಪ್ರಾಣಗಳು ಸ್ತುತಿಸಿದಾಗ ಆ ಪ್ರಾಣ ಕೇಳ್ತಾನೆ, ನನಗೆ ಅನ್ನ ಯಾವುದು, ಬಟ್ಟೆ ಯಾವುದು ಅಂತ ಕೇಳ್ತಾನೆ. ಅನ್ನ ಯಾವುದು ಅಂತಂದ್ರೆ, ಅನ್ನ ಯಾವುದು ಪ್ರಾಣ, ನಿನಗೆ ಅನ್ನ ಯಾವುದಪ್ಪ? ನಿನಗೆ ಪ್ರಪಂಚದಲ್ಲಿ ಏನೇನಿದೆಯೋ, ಯಾವುದು ಒಂದು ಎಕ್ಕಶ್ಚಿತ್ ನಾಯಿ ನರಿಯವರೆಗೆ ಎಲ್ಲವೂ ಕೂಡ ನಿನಗೆ ಅನ್ನವೇ ಆಗಿದೆ. ಯಾಕೆ? ಪ್ರಾಣ ನಿಲ್ಲದೆ ಹೋಗ್ಬಿಟ್ರೆ ಯಾವುದೂ ಇಲ್ಲ. ಪ್ರಾಣ ಇವರಿಗೆ, ನನಗೆ ಈ ಪ್ರಾಣಿಗಳಿಗೆ ಆಶ್ರಯವನ್ನು ಕೊಟ್ಟರೆ ಮಾತ್ರ ಇವಕ್ಕೆ ಅಸ್ತಿತ್ವ, ಇಲ್ಲದೆ ಇದ್ರೆ ಇಲ್ಲ. ಹಾಗಾಗಿ ಯಾವುದು ಇದೆ ಅಂತ ಆಗಿದೆಯೋ ಇವತ್ತು ಅವೆಲ್ಲವೂ ಕೂಡ ಪ್ರಾಣನ ಆಶ್ರಯದಲ್ಲೇ ಇದೆ. ಅವೆಲ್ಲವೂ ಕೂಡ ಪ್ರಾಣನಿಗೆ ಅನ್ನವಾಗಿದೆ, ಅವನ ಉಪಭೋಗಕ್ಕೆ ಕಾರಣವಾಗಿದೆ ಅಂತ ಹೇಳಿ, ನಂತರ ಹಾಗಾದರೆ ಬಟ್ಟೆ ಯಾವುದು ಅಂತ ಕೇಳಿದ್ರೆ ಆವಾಗ ಆಚಮನವನ್ನ ಇದನ್ನ ಬಟ್ಟೆ ಅಂತ ಭಾವಿಸಬೇಕು. ನೀರು ಆಚಮನ, ಅದು ನೀರನ್ನ ಅದನ್ನು ಯಾವಾಗ ಮಾಡ್ತಾರೆ? ಊಟ ಮಾಡುವುದಕ್ಕೆ ಮುಂಚೆ ನೀನು ಊಟ ಮಾಡು ಶುರು ಮಾಡಬೇಕು, ಆಗ ಮತ್ತೆ ಮಾಡಿದ ನಂತರ. ಹೀಗೆ ಇದನ್ನು ಹೇಳಿ ಅದನ್ನ ಬಟ್ಟೆ, ಅದನ್ನು ನಾವು ಆಚ್ಛಾದನೆ ಪ್ರಾಣನಿಗೆ ಅಂತ ಯಾತಕ್ಕೆ ನಾವು ಭಾವಿಸ್ಬೇಕು? ಆಚಮನವನ್ನು ಯಾತಕ್ಕೆ ನಾವು ವಿಧಾನ ಅಂತ ಮಾಡಬಾರದು? ಅದನ್ನೇ ವಿಧಾನ ಮಾಡಿದ್ದಾರೆ ಅಂತ ಯಾಕೆ ತಿಳಿಯಬಾರದು? ಅದಕ್ಕೆ ವಿಸ್ತಾರವಾಗಿ ಎಲ್ಲ ಹೇಳಿದ್ರು. ನೋಡಿ, ಆಚಮನ ಅಂತಕ್ಕಂಥದ್ದು ಇದು ಸಾಮಾನ್ಯವಾದ ಒಂದು ಪದ, ಎಲ್ಲ ಕಡೆಯಲ್ಲೂ ಉಪಯೋಗಿಸ್ತಕ್ಕಂಥದ್ದು ಆಚಮನ ಅಂತಕ್ಕಂಥದ್ದು. ಎಲ್ಲಾದರೂ ಇರಲಿ, ಅದು ಏನು? ಶುದ್ಧ್ಯರ್ಥಂ, ಒಂದು ಶುದ್ಧಿಗಾಗಿ, ಮತ್ತೆ ಇನ್ನೊಂದು ಪ್ರಾಯತ್ಯಾರ್ಥವಾಗಿ. ಪ್ರಾಯತ್ಯ ಅಂದರೆ ನನ್ನ ಹೇಳಿದೆ ಏನು ಅಂತಂತ. ಯಾತಕ್ಕೆ? ಯಾವುದೋ ಒಂದು ಕಾರ್ಯವನ್ನ ಮಾಡುವುದಕ್ಕೆ, ಇವನನ್ನ ಸಮರ್ಥನನ್ನಾಗಿ ಮಾಡುವುದಕ್ಕೆ ಏನೇನು ಬೇಕು ಅದೆಲ್ಲವನ್ನೂ ಮಾಡುತ್ತೆ ಆಚಮನ. ಆಚಮನ ಮಾಡಿದ್ರೆ ಎಲ್ಲಕ್ಕೂ ಸಮರ್ಥನಾಗಿದ್ದಾನೆ ಅಂತ ಆಯ್ತು. ಒಂದು ಶುದ್ಧಿ ಆಯಿತು, ಸಾಮರ್ಥ್ಯನೂ ಬಂತು. ಹೀಗೆ
ಇದನ್ನು ಹೇಳಿದ್ದಾರೆ ಅಂಥೇಳಿ ಅದಕ್ಕೆ ಚರ್ಚೆ ಮಾಡಿ ಇದು ಸ್ಮೃತಿ ವಾಕ್ಯ, ಇದು ಶ್ರುತಿ ವಾಕ್ಯದಲ್ಲಿ ಅದು ಹೇಳಿದ್ದಾರೆ, ಇದನ್ನು ಹೇಗೆ ನಾವು ಹೊಂದಿಸ್ಕೊಂಡು ಅದೆಲ್ಲ ಮಾಡಿದ್ದಾಯ್ತು. ಈಗ ಮಾಡಿ ನಿರ್ಧಾರ ಮಾಡಿದ್ದಾಯ್ತಲ್ಲ ನಿರ್ಣಯ ಏನಂತ, ಇಲ್ಲಿ ಈ ಅನಗ್ನತಾ ಭಾವನೆಯನ್ನ ವಿಧಿ ಅಪೂರ್ವ ಎಂಬುದಾಗಿ ಹೇಳಿದ್ದಾರೆ, ಆಚಮನವನ್ನಲ್ಲ ಅದು ತೀರ್ಮಾನ ಮಾಡುದು ಆಗೋಯ್ತು. ಆದರೆ ಇನ್ನು ಮುಂದಿನ ಭಾಗದಲ್ಲಿ ಏನು ಮಾಡಬೇಕು, ಆಚಮನ ಎಂಬುದಾಗಿ ವಿಧಾನ ಮಾಡಿದ್ದಾರೆ, ಆಚಮನವನ್ನೇ ವಿಧಾನ ಮಾಡಿದ್ದಾರೆ ಎನ್ನುವುದಕ್ಕೆ ಪೂರ್ವ ಪಕ್ಷಿ ಯಾವ ಯಾವ ಯುಕ್ತಿಗಳನ್ನು ಬಳಸಿದ್ದನೋ ಆ ಯುಕ್ತಿಗಳೆಲ್ಲವೂ ಕೂಡ ಸರಿ ಇಲ್ಲ, ದೋಷಪೂರ್ವಕವಾಗಿದೆ, ದೋಷಪೂರಿತವಾಗಿದೆ ಅಂತ ತೋರಿಸ್ಕೊಡ್ಬೇಕು. ಇಲ್ಲದೆ ಇದ್ರೆ ಹಾಗಾದ್ರೆ ನಿಮ್ದು ಸರಿ ಕಣ್ರಿ, ನಮ್ದು ಸರಿ ಕಣ್ರಿ, ನಮ್ಮ ಯುಕ್ತಿನೂ ಸರಿಯಾಗಿದೆಯಲ್ಲ ಅಂದ್ಬಿಡ್ತಾರೆ. ಆದ್ದರಿಂದ ಅವುಗಳಲ್ಲಿ ಏನು ದೋಷ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ಬೇಕು. ಆಗ ಸಿದ್ಧಾಂತವನ್ನ ಪೂರ್ಣವಾಗಿ ಸಮರ್ಥನೆ ಮಾಡಿದಂತಾಗುತ್ತದೆ. ಸಿದ್ಧಾಂತ ಎಲ್ಲ ಸಮರ್ಥನೆ ಮಾಡಿದಾಗ ಆಗುತ್ತೆ. ಈಗ ಈ ಒಂದು ಪೂರ್ವ ಪಕ್ಷ ಯುಕ್ತಿಗಳ ಅವರ ಯುಕ್ತಿ ಏನು ಮಾಡಿಸಿದ್ರಲ್ಲ ಅದ್ರ ಏನು ದೋಷ ಇದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಈ ಒಂದು ಅಧಿಕರಣವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಇದರ ಒಂದು ನಿರ್ಣಯ ಗೊತ್ತಾಯ್ತಲ್ಲ, ಅನಗ್ನತಾ ಬುದ್ಧಿ ಅಂತ. ಈಗ ಆ ಶ್ಲೋಕವನ್ನು ಒಂದ್ಸರಿ ಹೇಳ್ಕೊಂಡು ಬಿಡೋಣ. ಇವಾಗ ಶ್ಲೋಕ ನಾವು ಹೇಳ್ಕೊಂಡ್ರೆ ಅದು ನಮಗೆ ಸರಿಯಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ, ಇದು ಯಾವುದಿದು, ಈ ಕಾರ್ಯಾಖ್ಯಾನಾಧಿಕರಣಂ ಅಥ ಕಾರ್ಯಾಖ್ಯಾನಾಧಿಕರಣಂ ಅಸ್ಮಿನ್ ಕಾರ್ಯಾಖ್ಯಾನಾಧಿಕರಣೆ ಕಿಂ ವಿಧೀಯತೆ, ಯಾವುದು ವಿಧಿಸಲ್ಪಟ್ಟಿದೆ ಅಂದ್ರೆ ಯಾವುದಿದೆ ಅಲ್ಲಿ ಅದಕ್ಕೆಲ್ಲ ಹೇಳಬೇಕಲ್ಲ, ಅದು ಈ ಶ್ಲೋಕ. ಓಂ ಅನಗ್ನ ಬುದ್ಧ್ಯಾಚಮನೆ, ನೋಡಿ ಇಲ್ಲಿ ಎರಡು ಬಂದ್ಬಿಡ್ತು, ಅನಗ್ನ ಬುದ್ಧಿ ಆಚಮನೆ. ಅನಗ್ನ ಬುದ್ಧಿಶ್ಚ ಆಚಮನಂಚ ಅನಗ್ನ ಬುದ್ಧ್ಯಾಚಮನೆ. ಅನಗ್ನ ಬುದ್ಧ್ಯಾಚಮನೆ ವಿಧೇಯೇ ಬುದ್ಧಿರೇವವ, ಎರಡನ್ನೂ ವಿಧಾನ ಮಾಡಿದ್ದಾರೆ, ಅಥವಾ ಕೇವಲ ಅನಗ್ನತಾ ಬುದ್ಧಿಯನ್ನು ಮಾತ್ರ ವಿಧಾನ ಮಾಡಿದ್ದಾರೆಯೇ ಅಂತ ಸಂಶಯ. ಈಗ ಸಂಶಯ ಬಂದಾಗ ಏನು ನಮಗೆ ಮೊದಲು ತೋರ್ತಕ್ಕಂಥದ್ದು, ಉಭೇ ಅಪಿ ವಿಧೀಯೇತೆ ದ್ವಯೋರತ್ರ ಶ್ರುತತ್ವತಃ. ಅವ್ನು ಮೊದಲು ತೋರ್ತಕ್ಕಂಥ ಏನು ಎರಡೂ ವಿಧಾನ ಮಾಡಿದ್ದಾರಲ್ಲಪ್ಪ. ಯಾಕೆ ಎರಡನ್ನೂ ಶ್ರುತಿಯಲ್ಲಿ ಹೇಳಿದ್ದಾರಲ್ಲ, ಶ್ರುತಿಯಲ್ಲಿ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಅದು ವಿಧಿನೇ ಆಯಿತು, ಎರಡೂ ತೋರ್ತಾ ಇದೆಯಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಸ್ಮೃತೇರಾಚಮನಂ ಪ್ರಾಪ್ತಂ ಪ್ರಾಯತ್ಯಾರ್ಥಮನೋದ್ಯತತ್. ಅಲ್ಲಪ್ಪ, ಎರಡು ಅಂತ ಹೇಳ್ತಾ ಇದೆಯಲ್ಲ, ಇದು ಆಚಮನ ಅಂತಕ್ಕಂಥದ್ದು ಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನು ಯಾತಕ್ಕೆ ಹೇಳಿದ್ದಾರೆ, ಈ ಪ್ರಾಣೋಪಾಸನೆಯಲ್ಲಿ ಪ್ರಕೃತದಿಂದ ಹೇಳಲ್ಪಟ್ಟಿಲ್ಲ, ಅದು ಸಮಾನವಾಗಿ ಹೇಳಿದ್ದಾರೆ. ಅದನ್ನ ಯಾತಕ್ಕೆ ಸಮಾನಾರ್ಥ ಏನು, ಪ್ರಾಯತ್ಯಾರ್ಥ, ಅದನ್ನ ಇಲ್ಲಿ ಅನುವಾದ ಮಾಡಿಕೊಂಡು ಹೇಳಿದ್ದಾರೆ ಅಷ್ಟೇ. ಯಾವುದನ್ನ, ಆಚಮನ ಅಂತಕ್ಕಂಥದ್ದು. ಅದು ಯಾವುದು, ಸ್ಮೃತಿ ಸಿದ್ಧವಾಗಿರ್ತಕ್ಕಂಥದ್ದು. ಅದು ಯಾವುದಕ್ಕೆ ಬಂದಿದೆ, ಪ್ರಾಯತ್ಯಾರ್ಥಕ್ಕೆ ಬಂದಿದೆ ಅಂತ ಹೇಳಿ ಇಲ್ಲಿ ಅದನ್ನು ವಿಧಾನ ಮಾಡಿ ಹೇಳಿಲ್ಲ. ಮತ್ತೆ ಇಲ್ಲಿ ಯಾವುದನ್ನು ವಿಧಾನ ಮಾಡಿದ್ದಾರೆ ಅಂದ್ರೆ, ಅನಗ್ನತಾ ಮತಿ ಪ್ರಾಣವಿದೋ ಪೂರ್ವ ವಿಧೀಯತೆ. ಅನಗ್ನತಾಮತಿ ಇಲ್ಲಿ ಹೇಳತಕ್ಕಂಥದ್ದು ಅನಗ್ನತಾ ಬುದ್ಧಿ. ಅದು ಪ್ರಾಣವಿದೋ ಇಲ್ಲಿ ಪ್ರಾಣವಿತ್ ಅಂತಂದ್ರೆ ಈ ಉಪಾಸಕ ಅಂತ, ವೇದ ಅಂತಕ್ಕಂಥದ್ದಕ್ಕೆ ಉಪಾಸಕ ಅಂತ ಅರ್ಥ. ಪ್ರಾಣವಿದನಿಗೆ ಏಕವಚನ ಆಗಿದೆ. ಪ್ರಾಣವಿದನಿಗೆ ಅಂದ್ರೆ ಪ್ರಾಣೋಪಾಸಕತೆಗೆ ಏನಂತ ವಿಧಾನ ಮಾಡಿದ್ದಾರೆ, ಅನಗ್ನತಾ ಮತಿ, ಅನಗ್ನತಾ ಬುದ್ಧಿಯನ್ನ ಅಪೂರ್ವವಾಗಿ ವಿಧಾನ ಮಾಡಿದ್ದಾರೆ. ಇದು ಈ ಶ್ಲೋಕದ ಪೂರ್ತಿಯಾದ ಅರ್ಥ. ಶ್ಲೋಕ ಜ್ಞಾಪಕ ಇಟ್ಕೊಂಡ್ರೆ ಅಧಿಕರಣದ ಪೂರ್ಣ ಭಾಗ ನಮಗೆ ಅರ್ಥ ಆಗುತ್ತೆ. ಅನಗ್ನ ಬುದ್ಧ್ಯಾಚಮನೆ ವಿಧೇಯೇ ಬುದ್ಧಿರೇವವ
ಉಭೇ ಅಪಿ ವಿಧೀಯೇತೆ ದ್ವಯೋರತ್ರ ಶ್ರುತತ್ವತಃ ಸ್ಮೃತೇರಾಚಮನಂ ಪ್ರಾಪ್ತಂ ಪ್ರಾಯತ್ಯರ್ಥಮನೂದ್ಯತತ್ ಅನಜ್ಞತಾಮತಿ ಪ್ರಾಣವಿದೋ ಪೂರ್ವ ವಿಧೀಯತೆ. ಹೌದಾಯ್ತು, ಎಲ್ಲ ಬಂದು ಇರಲಿ. ಈಗ ಈ ಪೂರ್ವಪಕ್ಷದ ಏನು ಹೇಳ್ತಾರೆ ಅದರ ಹೇಗೆ ದೋಷಪೂರಿತವಾಗಿದೆ ನೋಡೋಣ. ನಚ ಅಯಂ ಅನಜ್ಞತಾವಾದ ಆಚಮನ ಸ್ತುತ್ಯರ್ಥ ಇತಿ ನ್ಯಾಯಂ. ಅನ್ವಯ ಹೇಗಾಗುತ್ತೆ? ಅಯಂ ಅನಜ್ಞತಾವಾದ. ನೋಡಪ್ಪ, ನಾವು ಸಿದ್ಧ ಮಾಡಿದ್ವಲ್ಲ ಈಗ ತಾನೆ, ಎರಡಿದೆ, ಆಚಮನ ಮತ್ತು ಅನಜ್ಞತಾ ಬುದ್ಧಿ. ಇದರಲ್ಲಿ ಅನಜ್ಞತಾ ಬುದ್ಧಿಯನ್ನೇ ವಿಧಾನ ಮಾಡಿದ್ದಾರೆ ಅಂತ ನೀನು ಹೇಳಿದ್ಯಲ್ಲ. ಈ ಅನಜ್ಞತಾ ಬುದ್ಧಿ ಇದೆಯಲ್ಲ, ಅದು ಏನಾಗಿದೆ, ವಿಧಾನ ಮಾಡಿ ಹೇಳಿಲ್ಲ, ಆಚಮನವನ್ನು ವಿಧಾನ ಮಾಡಿ ಹೇಳಿದ್ದಾರೆ. ಮತ್ತೆ ಈ ಅನಜ್ಞತಾ ಬುದ್ಧಿ ಹೇಳಿರತಕ್ಕಂಥದ್ದು ಆಚಮನದ ಸ್ತುತ್ಯರ್ಥವಾಗಿ. ಹಾಗಾಗಿ ಇಲ್ಲಿ ಅನಜ್ಞತಾ ಬುದ್ಧಿಯನ್ನು ಹೇಳಿರತಕ್ಕಂಥದ್ದು ನಾವು ಅದನ್ನೇನಂತ ತಿಳಿಯಬೇಕು? ಕೇವಲ ಅರ್ಥವಾದ ಅಂತ ತಿಳಿಬೇಕಷ್ಟೆ. ಯಾಕೆ? ಸ್ತುತ್ಯರ್ಥ ಅದು ಅಂದರೆ ಹೀಗೆಂದು ತಿಳಿಯುವುದಕ್ಕಾಗುವುದಿಲ್ಲ. ನ ನ್ಯಾಯಂ ಇತಿ ನ ನ್ಯಾಯಂ, ಹೀಗಂತ ಹೇಳುವುದು ನ್ಯಾಯವಲ್ಲ. ಅಂದ್ರೇನು? ತರ್ಕಸಮ್ಮತವೂ ಅಲ್ಲ, ಶ್ರುತಿಸಮ್ಮತವೂ ಅಲ್ಲ. ಏನು? ಈ ಅನಜ್ಞತಾವಾದ ಅಂತ ನಾವು ಏನು ಸಿದ್ಧ ಮಾಡಿದ್ದೇವೆ, ಓ ಇಲ್ಲ, ಅದು ಅನಜ್ಞತಾವಾದ ವಿಧಾನ ಮಾಡಿಲ್ಲ. ಈ ಅನಜ್ಞತಾವಾದವನ್ನು ಹೇಳಿರತಕ್ಕಂಥದ್ದು ಆಚಮನದ ಒಂದು ಸ್ತುತಿಗೋಸ್ಕರವಾಗಿ ಆಚಮನವನ್ನು ಪ್ರಧಾನವಾಗಿ ಹೇಳಿದ್ದಾರೆ, ವಿಧಾನ ಮಾಡಿದ್ದಾರೆ. ಈ ಅನಜ್ಞತಾವಾದ ಅದರ ಅರ್ಥವಾದ ಅಷ್ಟೇ, ಸ್ತುತ್ಯರ್ಥ ಅಂತ ಹೇಳುವುದು ನನ್ಯಾಯಂ. ಇದು ನ್ಯಾಯವಲ್ಲ ಪೂರ್ವಪಕ್ಷಿಗಳೇ, ನ್ಯಾಯವಲ್ಲ. ಯಾಕೆ ಅಂತಂದ್ರೆ ಆಚಮನಸ್ಯ ಅವಿಧೇಯತ್ವಾತ್. ಮೊಟ್ಟ ಮೊದಲಿನ ಕಾರಣ ಹೇಳ್ತೇವೆ ನೋಡಿ. ಆಚಮನವನ್ನ ಶ್ರುತಿಗಳಲ್ಲಿ ವಿಧಾನ ಮಾಡಿ ಹೇಳಿಲ್ಲ. ಇವರು ಹೇಳಿದ್ದ ಪೂರ್ವಪಕ್ಷ, ಅದಕ್ಕೆ ಶ್ರುತಿಯಲ್ಲಿ ಹೇಳಿಲ್ಲ. ಆದರೂ ಕೂಡ ಈ ಶ್ರುತಿಯಲ್ಲಿ ಹೇಳಿಲ್ಲದ ಈ ಸ್ಮೃತಿವಾಕ್ಯಕ್ಕೆ ಆಧಾರ ಯಾವುದು? ಶ್ರುತಿ ಅಂತ ಇಟ್ಕೋಬಹುದಲ್ಲ. ಆಧಾರ ಶ್ರುತಿ, ಅದ್ರ ಬಗ್ಗೆ ಅದನ್ನ ವಿಚಾರ ಮಾಡಿ ಹೇಳಿದ್ದಾರೆ ಅಂತ ಇಟ್ಕೋ. ಅದು ಹಾಗಂತ ಹೇಳಿದ್ನಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಆಚಮನಸ್ಯ ಅವಿಧೇಯತ್ವ. ಹೇಗೆ ಅನಜ್ಞತಾ ಬುದ್ಧಿಯನ್ನ ಇಲ್ಲಿ ವಿಧಾನ ಮಾಡಿ ಹೇಳಿದ್ದಾರೆಯೋ ಹಾಗೆ ಶ್ರುತಿಗಳಲ್ಲಿ ಆಚಮನವನ್ನ ವಿಧಾನ ಮಾಡಿ ಹೇಳಿಲ್ಲ. ಏನು ಹಾಗಾದ್ರೆ ಸ್ವಲ್ಪ ನಮಗೆ ಸರಿಯಾಗಿ ಹೇಳಬೇಕಲ್ಲ ಅಂತಂದ್ರೆ, ಸ್ವಯಂಚ ಅನಜ್ಞತಾ ಸಂಕಲ್ಪಸ್ಯ ವಿಧೇಯತ್ವ ಪ್ರತೀತೆ ಅಂತ ಹೇಳಿ ಇಲ್ಲಿ ಅನಜ್ಞತ್ವ ಎಂಬುದನ್ನ ವಿಧಿಸಿದೆ ಅಂತಕ್ಕಂಥದ್ದು, ಅನಜ್ಞತಾ ಸಂಕಲ್ಪ ವಿಧಿಸಿದೆ ಅಂತಕ್ಕಂಥದ್ದು ಏನಾಗಿದೆ? ಸ್ವಯಂ ಅಂದ್ರೇನು? ಅದು ತಾನಾಗಿ ಗೊತ್ತಾಗ್ತಾ ಇದೆ. ವಿಧೇಯತ್ವ ಪ್ರತೀತೆ, ಅನಜ್ಞತೆಯನ್ನು ವಿಧಾನ ಮಾಡಿದ್ದಾರೆ ಎನ್ನುವುದು. ಇದಕ್ಕೆ ನೋಡಪ್ಪ, ಏನು ವಿಚಾರ ಮಾಡಬೇಕಾದಿಲ್ಲ ಕಣೆಯ. ಶ್ರುತಿವಾಕ್ಯವನ್ನು ನೋಡು, ತಾನಾಗಿ ಗೊತ್ತಾಗುತ್ತೆ. ಮತ್ತು ನಚೈವಂ ಸತಿ ಏಕಸ್ಯ ಆಚಮನಸ್ಯ ಉಭಯಾರ್ಥತಾ ಅಭ್ಯುಪಗತಾ ಭವತಿ ಪ್ರಾಯತ್ಯಾರ್ಥತಾ ಪರಿಧಾನಾರ್ಥತಾ ಚ ಇತಿ. ಇದೇನು? ಹೀಗೆ ಅನಜ್ಞತಾ ಸಂಕಲ್ಪ, ಅನಜ್ಞತಾ ಬುದ್ಧಿಯನ್ನು ಮಾತ್ರ ವಿಧಾನ ಮಾಡಿದ್ದಾರೆ, ಆಚಮನವನ್ನಲ್ಲ ಅಂತ ನಾವು ಹೇಳಿದ್ವಲ್ಲ. ಹಾಗೊಂದು ಪಕ್ಷ ಆಗದೆ ಹೋಗಿಬಿಟ್ಟರೆ, ನೀನು ಅದನ್ನು ಒಪ್ಪದೆ ಹೋಗಿಬಿಟ್ಟರೆ, ಏನಾಗುತ್ತೆ ಗೊತ್ತೇನು? ಒಂದೇ ವಾಕ್ಯ ಆಚಮನ ಅಂತಕ್ಕಂಥ ಒಂದೇ ಪದಕ್ಕೆ ಏನರ್ಥ ಆಗುತ್ತೆ? ಆಗ ಎರಡರ್ಥ ಆಗುತ್ತೆ. ಒಂದೇ ಪದಕ್ಕೆ ಎರಡರ್ಥ ಆಗುತ್ತೆ. ಏನು ಎರಡರ್ಥ ಆಗುತ್ತೆ ಅಂತಂದ್ರೆ, ಪ್ರಾಯತ್ಯಾರ್ಥತ ಪರಿಧಾನಾರ್ಥತ. ಆಚಮನಕ್ಕೆ ಎರಡು ಅರ್ಥ ಬಂದೆ. ಒಂದು ಪರಿಧಾನಾರ್ಥತ, ಪರಿಧಾನ ಅಂದರೆ ಹೊದಿಸುವುದು, ಆಚಮನವನ್ನು
ಬಟ್ಟೆ ಅಂತ ಹೇಳಿ ಹೊದಿಸ್ತಾರೆ. ಆ ಅರ್ಥ ಮತ್ತೆ ಪ್ರಾಯತ್ಯಾರ್ಥತ ಆಚಮನ ಪ್ರಾಯತ್ಯಾರ್ಥವಾಗಿ ಎರಡರ್ಥ ಬಂದ್ಬಿಡುತ್ತೆ. ಎರಡರ್ಥ ಬಂದಾಗ ಏನಾಗುತ್ತೆ, ಅದು ಇದಮಿತ್ತಂ ಎಂಬುದಾಗಿ ಸಿದ್ಧಾಂತ ಅಂತ ಹೇಳೋದಕ್ಕಾಗೋದಿಲ್ಲ. ಇದಮಿತ್ತಂ ಅಂತ ಸಿದ್ಧಾಂತ ಹೇಳ್ಬೇಕಾದ್ರೆ ಯಾವುದಾದ್ರೂ ಒಂದಿರಬೇಕು. ಹೌದ್ ತಾನೆ? ಇವನು ನೋಡ್ರಿ, ಈ ವಾಕ್ಯ ಇದೆ, ಇಲ್ಲಿ ರಾಮನನ್ನು ಹೇಳಿ ಶ್ರೀರಾಮನನ್ನು ಹೇಳಿದ್ದಾರೆಯೋ, ಕೋದಂಡ ರಾಮನನ್ನು ಹೇಳಿದ್ದಾರೆಯೋ, ಅಥವಾ ಬಲರಾಮನನ್ನು ಹೇಳಿದ್ದಾರೆಯೋ, ಅಥವಾ ಪರಶುರಾಮನನ್ನು ಹೇಳಿದ್ದಾರೆಯೋ ಅಂತ ಪ್ರಶ್ನೆ ಬಂದಾಗ ಏನಾಗುತ್ತೆ, ಯಾವುದಾದರೂ ಒಬ್ಬನನ್ನ ಹೇಳಿದ್ದಾರೆ ಅಂತ ಅನ್ನುವುದು ನಿರ್ಣಯ ವಾಕ್ಯ ಆಗುತ್ತೆ. ಇಲ್ಲ ರೀ ಇಬ್ಬರನ್ನು ಹೇಳಿದ್ದಾರೆ ಅಂತಾರೆ ಅಂತೂ ಸಂಶಯ. ಹೀಗೆ ಏನಾಗುತ್ತೆ, ಈ ಅರ್ಥ ಎರಡು ಅರ್ಥ ಬಂದ್ಬಿಡುತ್ತೆ. ಒಂದು ಪ್ರಾಯತ್ಯಾರ್ಥ, ಒಂದು ಪರಿಧಾನ ಅರ್ಥ. ಮತ್ತು ಕ್ರಿಯಾಂತರತ್ವ ಅಭ್ಯುಪಗಮ. ಮತ್ತೇನು ಕ್ರಿಯಾಂತರ ಅಂದ್ರೆ ಬೇರೆ ಇನ್ನೊಂದು ಕ್ರಿಯೆ. ಏನು ಇನ್ನೊಂದು ಕ್ರಿಯೆ ಅಂದ್ರೆ ಪ್ರಾಯತ್ಯಾರ್ಥ ಅಂತ ಅನ್ನೋದೇ ಬೇರೆ, ಪರಿಧಾನಾರ್ಥ ಅಂತ ಅನ್ನೋದೇ ಬೇರೆ. ಒಂದು ಹೊದಿಸುವುದು ಅಂತಕ್ಕಂಥದ್ದು ಅದು ಒಂದು ಬೇರೆ ಕ್ರಿಯೆ. ಈ ಪ್ರಾಯತ್ಯಾರ್ಥ ಎಲ್ಲ ಕರ್ಮಕ್ಕೆ ಅನುವು ಮಾಡಿಕೊಳ್ಳೋದಕ್ಕೆ, ಅದಕ್ಕೆ ತಕ್ಕ ಭೂಮಿಕೆಯನ್ನು ಒದಗಿಸ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳೋದು, ಶುದ್ಧರ್ಥ, ಇವೆಲ್ಲ ಇನ್ನೊಂದು ಅರ್ಥ. ಹೀಗಾಗಿ ಎರಡು ಅರ್ಥದಲ್ಲಿ ಪ್ರಯೋಗವಾಗಬೇಕಾಗುತ್ತೆ. ಕ್ರಿಯಾಂತರಮೇವ ಹಿ ಆಚಮನಂ ನಾಮ ಪ್ರಾಯತ್ಯಾರ್ಥಂ ಪುರುಷಸ್ಯ ಅಭ್ಯುಪಗಮ್ಯತೆ. ಈ ಕ್ರಿಯಾಂತರಮೇ ಆಚಮನ ಅಂತಕ್ಕಂಥದ್ದು ಕ್ರಿಯಾಂತರ ಅಂದ್ರೆ ಬೇರೊಂದು, ಅಂದ್ರೆ ಬೇರೊಂದು ಅಂದ್ರೆ ಏನು, ಅನಧಿಕೃತ ಬುದ್ಧಿಗಿಂತ ಏನೋ ವಿಧಾನ ಮಾಡಿದ್ದಾರೆ, ಅದಕ್ಕಿಂತ ಬೇರೆಯದೇ ಒಂದು ಕ್ರಿಯೆ ಅಂತ ಆಗಿ ಅದಕ್ಕೆ ಏನಂತೆ ಆಚಮನಂ ನಾಮ ಆಚಮನವೆಂದು ಹೇಳಿರುವುದು. ಆಚಮನ ಅಂತ ಏನು ಹೇಳಿದ್ದಾರೆ, ಕ್ರಿಯಾಂತರ. ಅದ್ಯಾತಕ್ಕೆ ಹೇಳಿದ್ದಾರೆ, ಪ್ರಾಯತ್ಯಾರ್ಥ, ಪುರುಷನಿಗೆ ಪ್ರಾಯತ್ಯಾರ್ಥವ ಹೇಳಿದ್ದಾರೆ ಅಂತ ನಾವು ಹೇಳಿದ್ದೇವೆ. ಮತ್ತು ತದೀಯಾಸುತು ಅಪ್ಸು ವಾಸ ಸಂಕಲ್ಪನಂ ನಾಮ ಕ್ರಿಯಾಂತರಮೇವ ಪರಿಧಾನಾರ್ಥಂ ಪ್ರಾಣಸ್ಯ ಅಭ್ಯುಪಗಮ್ಯತೆ ಇತಿ ಅನವದ್ಯಂ. ಈಗ ತದೀಯಾಸುತು ಅಪ್ಸು ಅಂದ್ರೆ ಅಲ್ಲೇ ಬರತಕ್ಕಂಥ, ಅಲ್ಲೇ ಅಂದ್ರೆ ಏನು, ಒಂದೇ ವಾಕ್ಯದಲ್ಲಿ ಒಂದೇ ಕಡೆ ಒಂದೇ ರೀತಿಯಾಗಿ ಬರತಕ್ಕಂಥ ಅಪ್ಸು, ಆಚಮನ ಮಾಡ್ತಾರೆ ಅಪ್ ನೀರು, ಅದರಲ್ಲಿ ವಾಸ ಸಂಕಲ್ಪನಂ ನಾಮ, ಅದರಲ್ಲಿ ಬಟ್ಟೆ ಎಂಬ ಬುದ್ಧಿಯನ್ನು ಮಾಡುವುದು, ಬಟ್ಟೆ ಎಂಬುದಾಗಿ ಸಂಕಲ್ಪ ಮಾಡಿ ಭಾವನೆಯನ್ನು ಮಾಡುವುದು, ಅದು ನಾಮ ಕ್ರಿಯಾಂತರಮೇವ, ಅದೇನು ಬೇರೆಯ ಒಂದು ಕ್ರಿಯೆ ಅಂತಾಗಿ ಪರಿಧಾನಾರ್ಥಂ. ಈ ಪರಿಧಾನ ಅದನ್ನು ಹೊದಿಸೋದಕ್ಕೆ, ಅದನ್ನ ಹೊದಿಸುವುದು ಎನ್ನುವುದಾಗಿ ಭಾವನೆ ಮಾಡತಕ್ಕಂಥದ್ದು ಅದೇನಾಗುತ್ತೆ, ಇತಿ ಅನವದ್ಯಂ. ಇದರಲ್ಲೇನು ದೋಷವೇನೂ ಇಲ್ಲ. ಯಾಕೆ, ಇದೇ ಬೇರೆ ಅದೇ ಬೇರೆ ಹೀಗಂತ ಹೇಳುವುದರಿಂದ ಯಾವ ದೋಷವೂ ಇಲ್ಲ. ಯಾಕೆ, ಅಯ್ಯೋ ಇದಕ್ಕೆ ಶ್ರುತಿ ಪ್ರಮಾಣ ಬೇಕಾ? ಅಲ್ಲಪ್ಪ, ಆಚಮನವೇ ಬೇರೆ, ಅನಗ್ರತ ಬುದ್ಧಿನೇ ಬೇರೆ, ಅದೇನು ಸಾಮಾನ್ಯನಿಗೂ ಗೊತ್ತಾಗುತ್ತದೋ. ಹಾಗಾಗಿ ಯಾವ ದೋಷವೂ ಇದೆ. ನಾವು ಹೇಳಿದ್ರೆ ಅಪಿಚ ಯದಿದಂ ಕಿಂಚ ಅಶ್ವಭ್ಯ ಆಕೃಮಿಭ್ಯ ಆಕೀಟಪತಂಗೇಭ್ಯ ತೇ ಅನ್ನಂ ತತ್ತೇ ಅನ್ನಂ ಇತ್ಯತ್ರ ತಾವತ್ ನ ಸರ್ವಾನ್ನ ಅಭ್ಯವಹಾರ ಚೋದ್ಯತೆ ಇದು ಶಕ್ಯಂ ವಕ್ತು. ಮತ್ತೆ ಇಲ್ಲಿ ಒಂದೊಂದು ಹೇಳಿದ್ದ, ಏನ್ರಿ, ಪ್ರಾಣಿ ಪಶು ಪಕ್ಷಿ ಪ್ರಾಣಿಗಳಿಂದ ಹೇಳಿ ಏನೇನಿದೆ ಎಲ್ಲವೂ ನಿನಗೆ ಅನ್ನವಾಗಿದೆ ಅಂತ ಹೇಳಿದ. ಹೀಗಂತ ಹೇಳಿರುವುದರಿಂದ ಏನು, ಸರ್ವಾನ್ನ ಅಭ್ಯವಹಾರ ಚೋದ್ಯತೆ ಇದು ಶಕ್ಯ. ಓಹೋ, ಇವನಿಗೆ ಎಲ್ಲವೂ ಕೂಡ ಅಭ್ಯವಹಾರ ಅಂದ್ರೆ ತಿನ್ನುವುದು ಅಂತ, ಅಭ್ಯವಹಾರ ಅಂದ್ರೆ ತೆಗೆದುಕೊಳ್ಳೋದು, ತಿನ್ನುವುದು ಅಂತ ಅಭ್ಯವಹಾರ. ಅದನ್ನ ವಿಧಾನ ಮಾಡಿದ್ದಾರೆ ಎಂಬುದಾಗಿ ಹೇಳುವುದಕ್ಕೆ ಆಗುವುದಿಲ್ಲ. ಹೇಳಿದ್ದಾರೆ ಉಪನಿಷತ್ತಲ್ಲಿ, ಎಲ್ಲವೂ ಇವನಿಗೆ ಆಹಾರ, ಎಲ್ಲವೂ ಇವನಿಗೆ ಅನ್ನ ಅಂತ. ಆದರೆ ಹಾಗೆ ಹೇಳಿರುವುದನ್ನ ನಾವು
ವಿಧಿ ಎಂದು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ? ಅಯ್ಯೋ, ಅದು ಸಾಮಾನ್ಯನ ಅಲ್ಲಪ್ಪ. ಯಾರು ಒಬ್ಬ ಪ್ರಪಂಚದಲ್ಲಿ ಇರತಕ್ಕಂಥದ್ದೆಲ್ಲವೂ ಇವನು ತಿಂತಾನೆ, ಇವನಿಗೆ ಅನ್ನವಾಗಿದೆ ಅಂದರೆ ಎಲ್ಲರೂ ಅದನ್ನು ಒಪ್ಪೋದಕ್ಕೆ ಸಾಧ್ಯನ? ಯಾವುದೋ ಒಂದೋ ಎರಡೋ ಪದಾರ್ಥ ತಿಂತಾನೆ, ಎಲ್ಲವೂ ಇವನಿಗೆ ಅನ್ನ ಆಗಿದೆ ಅಂದ್ಬಿಟ್ರೆ ಎಲ್ಲರೂ ತಿಂತಾರೆ. ಯಾರು ಒಬ್ಬೊಬ್ಬರು ಒಂದೊಂದು ಆಗುತ್ತೆ, ಒಂದೊಂದು ಆಗೋದಿಲ್ಲ. ಮತ್ತು ಹಾಗಾಗಿ ಏನಾಗುತ್ತೆ, ಇದು ಸರಿಯಲ್ಲ. ಇದಕ್ಕೇನು ಅಶಬ್ದತ್ವಾತ್ ಅಶಕ್ಯತ್ವಾಚ. ಅಶಬ್ದತ್ವಾತ್ ಇಲ್ಲಿ ಶ್ರುತಿಯ ಒಂದು ಗುರಿ ಎಲ್ಲವನ್ನೂ ತಿನ್ನುತ್ತಾನೆ, ಎಲ್ಲವನ್ನೂ ತಿಂದು ಬಿಡ್ತಾನೆ, ಏನು ಪ್ರತ್ಯಕ್ಷವಾಗಿ ನಾವು ಊಟ ಮಾಡಿದಾಗ ಎಲ್ಲ ಮಾಡ್ಬಿಡ್ತಾನೆ ಅಂತ ಅರ್ಥವಲ್ಲ. ಮತ್ತೆ ಅಶಕ್ಯತ್ವಾಚ, ಇದು ಶಕ್ಯವೂ ಅಲ್ಲ. ಒಬ್ಬ ಎಲ್ಲವನ್ನೂ ತಿಂದುಬಿಡ್ತಾನೆ, ಎಲ್ಲವೂ ಆಹಾರ ಏನು ಬೇಕಾದ್ರೂ ತಿಂತಾನೆ ಅಂದರೆ ಹಾಗಾಗುತ್ತೆ. ಇದ್ದಾರೆ ಏನು ಬೇಕಾದ್ರೂ ತಿಂತಾನೆ, ಅದಾಗತ್ತಾ? ಆಗೋದಿಲ್ಲ. ಅಶಕ್ಯತ್ವಾಚ. ಸರ್ವಂತೂ ಪ್ರಾಣಸ್ಯ ಅನ್ನಂ ಇತಿ ಎಂ ಅನ್ನದೃಷ್ಟಿ ಚೋದ್ಯತೆ. ಇಲ್ಲಿ ಏನು ಮಾಡಿದ್ದಾರೆ, ಇಷ್ಟೇ ಮಾಡಿರ್ತಕ್ಕಂಥ ಇವನಿಗೆ ಎಲ್ಲವೂ ಕೂಡ, ಈ ಪ್ರಾಣನಿಗೆ ಎಲ್ಲವೂ ಕೂಡ ಅನ್ನವಾಗಿದೆ ಎನ್ನುವ ಎಂದು ಹೇಳಿ ಇಲ್ಲಿ ಅನ್ನ ದೃಷ್ಟಿಯನ್ನ ವಿಧಾನ ಮಾಡಿದ್ದಾರೆ. ಎಲ್ಲವೂ ಇವನಿಗೆ ಭೋಗ್ಯ ವಸ್ತುವನ್ನಾಗಿ ವಿಧಾನ ಮಾಡಿದ್ದಾರೆ ಅಂದರೆ ಆ ಒಂದು ದೃಷ್ಟಿ, ಆ ದೃಷ್ಟಿಯಾಗಿದೆ ಅಷ್ಟೇ. ಈಗ ನೋಡಿ, ಪ್ರಪಂಚದಲ್ಲಿದೆ, ಇಲ್ಲಿ ಅಕ್ಕಿ, ಗೋಧಿ, ರಾಗಿ, ಬೇಳೆ, ಪ್ರಾಣಿಗಳು, ಪಶು ಪಕ್ಷಿಗಳು, ಕೋಳಿ ಎಲ್ಲವೂ ಏನಾಗಿದೆ, ಎಲ್ಲವೂ ಕೂಡ ಮನುಷ್ಯನಿಗೆ ಆಹಾರವಾಗಿದೆ ಅಂತ ಹೇಳಿದ್ರು. ಹೌದಾ? ನಿಜ ಅದು. ಹಾಗಾದ್ರೆ ಮನುಷ್ಯ ಎಲ್ಲಾನು ತಿಂದ್ಬಿಡ್ತಾನೆ. ಮತ್ತೆ ಏನು ಅಂತಂದ್ರೆ ಇಲ್ಲಿ ಆಹಾರವಾಗಿದೆ ಅಂದ್ರೆ ಇವನ್ ತಿನ್ನೋದು ಯಾವುದೋ ಎರಡು ಪದಾರ್ಥ ಇರ್ಬೋದು ಅಷ್ಟೇ. ಬೇರೆಯ ಪದಾರ್ಥ ಇದೆಯಲ್ಲ, ಅದರಲ್ಲಿ ಅನ್ನ ದೃಷ್ಟಿಯನ್ನ ನೋಡೋದಷ್ಟೆ. ಇದು ಕೂಡ ಇವನಿಗೆ ಅನ್ನವಾಗಿದೆ, ಪ್ರಾಣನಿಗೆ ಅನ್ನವಾಗಿದೆ ಅಂತ ದೃಷ್ಟಿ, ಭಾವನೆ ಅಷ್ಟೇ. ನಿಜವಾಗ್ಲೂ ತಿಂದ್ಬಿಡ್ತಾನೆ ಅಂತ ಅರ್ಥ ಅಲ್ಲ. ಮತ್ತು ತತ್ಸಾಹಚರ್ಯಾಚ ಆಪೋವಾಸ ಇತ್ಯತ್ರಾಪಿ ನ ಅಪಾಂ ಆಚಮನಂ ಚೋದ್ಯತೆ. ಇದರ ಒಂದು ಬಲದಿಂದ ಇಲ್ಲಿ ಬಂದಿರುವುದರಿಂದ ಅಪೋವಾಸ ಅಂದ್ರೆ ಅಪೋ ಅಂತಂದ್ರೆ ಇದು ದ್ವಿತೀಯ ವ್ಯಕ್ತಿ ಬಹುವಚನ. ನೀರುಗಳನ್ನು ಅಂದ್ರೆ ನೀರನ್ನು ಅಂತ, ನೀರನ್ನು ಏನು ಮಾಡ್ತಾರೆ, ವಾಸ ನೀರನ್ನು ಬಟ್ಟೆ ಅಂತ ಮಾಡ್ಬೇಕಲ್ಲ, ಅವನು ಆಚಮನ ಮಾಡಿ ಬಟ್ಟೆ. ಇತ್ಯತ್ರಾಪಿ ನ ಅಪಾಂ ಆಚಮನ, ನೀರನ್ನ, ಈ ಆಚಮನದ ನೀರನ್ನ ಇಲ್ಲಿ ಬಟ್ಟೆ ಎಂಬುದಾಗಿ ವಿಧಾನ ಮಾಡಿ ಹೇಳಿಲ್ಲಪ್ಪ. ಆಚಮನದಲ್ಲಿ ಆ ದೃಷ್ಟಿಯನ್ನು ಇಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲಿ ವಿಧಾನ ಅಪೂರ್ವ ವಿಧಿ ಅಲ್ಲವೇ ಅಲ್ಲ ಇದು. ಮತ್ತು ಪ್ರಸಿದ್ಧ ಸೇವತ್ತು ಆಚಮನೀಯಾಸು ಅಪ್ಸು ಪರಿಧಾನ ದೃಷ್ಟಿ ಚೋದ್ಯತೆ ಇತಿ ಯುಕ್ತಂ. ಈಗ ಆಚಮನೀಯ ಯಾತಕ್ಕೆ ಹೇಳಿದೆ? ಅದು ಪ್ರಸಿದ್ಧವಾದ ಅರ್ಥ ಏನು, ಪ್ರಾಯತ್ಯಾರ್ಥ ಮತ್ತು ಶುದ್ಧರ್ಥ. ಆದರೆ ಇಲ್ಲಿ ಹೀಗಿರುವಾಗ ಈ ಪರಿಧಾನ ದೃಷ್ಟಿ ಅಂತಕ್ಕಂಥದ್ದೇನು, ಈ ಹೊದಿಸುವುದು ಎಂಬತಕ್ಕಂಥ ದೃಷ್ಟಿ ಏನಾಗಿದೆ, ಈ ವಿಧಾನ ಮಾಡಿದ್ದಾರೆ ಇಲ್ಲಿ ಎಂದು ಹೇಳುವುದು ನ ಯುಕ್ತಂ ನ ಅಪಾಮಾಚಮನಂ ಚೋದ್ಯತೆ ಪ್ರಸಿದ್ಧ ಇದು ಯುಕ್ತ. ನ ಇದೆಯಲ್ಲ ಮೊಟ್ಟ ಮೊದಲಿಗೆ, ನ ಯುಕ್ತವಲ್ಲ ಅದು. ನಹಿ ಅರ್ಧವೈಷಸಂ ಸಂಭವತಿ. ನೀನು ಆಚಮನೆ ಅಂದರೆ ಇದಕ್ಕೂ ಈ ವಿಧಾನ ಮಾಡಿದ್ದಾರೆ, ಅದೂ ಇರಲಿ ಪರಿಧಾನ ಎರಡಕ್ಕೂ ಅಂತ ಹೇಳ್ಬಿಟ್ರೆ ಎಲ್ಲಾರು ಉಂಟಪ್ಪ. ಅರ್ಧವೈಷಸಂ ಅಂದರೆ ಏನು? ವೈಷಸ ಅಂದರೆ ವಿಷಸನ ಅಂತಂದರೆ ಕತ್ತರಿಸುವುದು ಅಂತ. ವಿಷಸನ ಅಂತಂದಾಗ ಒಂದೊಂದಾಗಿ ತೆಗೆಯೋದು, ಪ್ರಾಣಿಗಳಿಂದ ಕತ್ತರಿಸಿ ತೆಗೆಯೋದು. ಇದು ಎಲ್ಲಿ ಬರುತ್ತೆ ಸಾಮಾನ್ಯವಾಗಿ? ಇದು ಲೌಕಿಕ ಪದ ಅಲ್ಲ. ವಿಷಸನ ಲೌಕಿಕವಾಗಲೂ ಅರ್ಥ ಆಗುತ್ತೆ, ಕತ್ತರಿಸೋದು ಅಂತಂತ. ಇದು ಪ್ರಾಣಿಯನ್ನ ವಿಷಸನ ಮಾಡುವಾಗ ಅಂದ್ರೆ ಏನು, ಈ ಒಂದು ಈ ಯಾಗದಲ್ಲಿ, ಸೋಮಯಾಗದಲ್ಲಿ ಈ ಪ್ರಾಣಿಯನ್ನ ವಿಷಸನ ಮಾಡೋದು ಅಂದ್ರೆ ಅದನ್ನ ಕತ್ತರಿಸೋದು ಅದೆಲ್ಲ ಅವಪಯ ಭಾಗ ತಕ್ಕ ಇದೆಯಲ್ಲ, ಆ ಒಂದು ವಿಧಾನ ಕತ್ತರಿಸೋದಕ್ಕೆ ವಿಷಸನ ಅಂತ ಹೆಸರು. ಆ ಒಂದು ವೈದಿಕ ಪದ.
ವಿಶಸನ ಇದೆಯಲ್ಲ, ಅರ್ಧ ವೈಶಸಂ ಕತ್ತರಿಸ್ಬಿಟ್ಟು ಅರ್ಧ ಇದಕ್ಕೆ ಅರ್ಧ ಅದಕ್ಕೆ ಅಂತ ಹೇಳೋಕ್ಕಾಗತ್ತಾ? ಯಾವ್ಗೆ ಅರ್ಧ ಜರತಿ ನ್ಯಾಯ ಅಂತ ಆಗಿಬಿಡುತ್ತೆ. ಅರ್ಧಂ ಪಾಕಾಯ ಅರ್ಧಂ ಪ್ರಸವಾಯ. ಒಂದೇ ಇರೋದು ಒಂದು ಕೋಳಿ, ಅದನ್ನ ಅಡುಗೆಗೂ ಅದೇ ಮತ್ತೆ ಮೊಟ್ಟೆ ಇಡೋಕ್ಕೂ ಅದೇ ಅಂದ್ಬಿಟ್ಟು ಕೊಯ್ದು ಹಾಕ್ಬಿಟ್ರೆ ಏನು ಬರುತ್ತೆ? ಆಗೋದಿಲ್ಲಪ್ಪ ಅಂತ ಹೇಳಿ ಅಪಿಚ ಆಚಾಮಂತಿ ಇತಿ ವರ್ತಮಾನಾಪದೇಶಿತ್ವಾತ್ ನಾಯಂ ಶಬ್ದೋ ವಿಧಿಕ್ಷಮ. ನೋಡಿ, ಇನ್ನೊಂದು ಒಳ್ಳೆ ಉತ್ತಮವಾದ ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ, ಒಂದು ಯುಕ್ತಿ ಇದು ನೋಡಿ. ಇಲ್ಲಿ ಆಚಾಮಂತಿ ಎಂಬುದಾಗಿ ಹೇಳಿದ್ದಾರೆ. ಎಲ್ಲಿ? ಶ್ರುತಿಯಲ್ಲಿ. ಅದೇನು? ಆಚಮನವನ್ನ ಮಾಡುತ್ತಾನೆ. ಇದು ಯಾವ ಕಾಲ ಇದು? ಇದು ವರ್ತಮಾನ ಕಾಲ, ಹೌದ್ ತಾನೆ? ವರ್ತಮಾನದ ಆಪದೇಶ, ವರ್ತಮಾನವನ್ನ ಹೇಳಿದ್ದಾರೆ ಇದು. ಹಾಗಾಗಿ ಇದು ಆಚಾಮಂತಿ ಅಥವಾ ಆಚಾಮೆ ಎನ್ನುವುದನ್ನ ವಿಧಿ ಎಂಬುದಾಗಿ ನಾವು ಪರಿಗಣಿಸುವುದಕ್ಕಾಗುವುದಿಲ್ಲ. ಅದು ಸ್ವಾಮಿ, ಅದೇ ಸ್ವಾಮಿ ನೀವು ಅದೇನು ಹೇಳಿದ್ರಿ? ಈಗ ಆಚಾಮಂತಿ ಅಂತ ಹೇಳ್ಬಿಟ್ಟು ವರ್ತಮಾನ ಕಾಲದಲ್ಲಿದೆ, ಆದ್ದರಿಂದ ಇದನ್ನು ವಿಧಿ ಅಂತ ನಾವು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ ಅಂದ್ರಲ್ಲ ಸ್ವಾಮಿ, ಅದು ಹೇಗೆ ಸ್ವಲ್ಪ ಹೇಳಿ ಅಂತಂದ್ರೆ ಅದಕ್ಕೆ ನೋಡಿ ಇಷ್ಟೇ. ಅದಕ್ಕೆ ಆಚಾಮಂತಿ ಇವನು ಈಗ ಊಟವನ್ನು ಮಾಡುತ್ತಾನೆ ಅಂತ ಹೇಳ್ತಾರೆ. ಈಗ ಊಟವನ್ನು ಮಾಡ್ತಾನೆ, ಈಗ ಮಾಡ್ತಾನೆ. ಇವಾಗ ಈಗ ಮಾಡುವುದಕ್ಕೆ ವಿಧಿ ಯಾಕಬೇಕು? ವಿಧಿಯನ್ನ ಹೇಳುವುದು ಯಾವಾಗ? ಯಾವಾಗಲೂ ಮುಂದೆ ಮಾಡುವಾಗ. ಈಗ ಮಾಡ್ತಾ ಇಲ್ಲ ಅವನು, ಮುಂದೆ ಮಾಡುವಾಗ. ಏನು? ಗಣಪತಿ ಹಬ್ಬ ಯಾವತ್ತು? ಇನ್ನು ಯಾವತ್ತೋ 2 ತಿಂಗಳು 3 ತಿಂಗಳು ಬರ್ತಾ ಇದೆ. ಆವತ್ತಿಗೆ ಏನು ಮಾಡಬೇಕು ಅಂತ ವಿಧಾನ ಮಾಡಬೇಕು, ಅದು ವಿಧಿ. ಈಗಲೇ ಮಾಡ್ತಾ ಇದೆ, ವಿಧಿ ಹಾಕ್ಬೇಕು. ಮಾಡ್ತಾ ಇದ್ದಾನಲ್ಲ ಈಗಾಗಲೇ, ಈಗ ಮಾಡ್ತಾ ಇಲ್ಲ, ಮುಂದೆ ಮಾಡಬೇಕಾದದ್ದಕ್ಕೆ ವಿಧಿ ಹೊಂದುತ್ತೆ, ಹೌದ್ ತಾನೆ? ಈಗ ಆಗಲೇ ಮಾಡ್ತಾ ಇದ್ದಾನೆ, ಊಟ ಕೂತಿದ್ದಾನೆ, ಇವನಿಗೆ ಯಾವ ವಿಧಿ? ಓಪ್ಪ ನೀನು ಈಗ ಊಟವನ್ನು ಮಾಡ್ತಾ ಇರೋದೇ ಅದು ಊಟ. ಈಗ ಸಾಯಂಕಾಲ ಬೇಕಾದ್ರೆ ಹೇಳ್ಬೋದು, ನೋಡಪ್ಪ ನೀನು ಸಾಯಂಕಾಲ ಊಟವನ್ನು ಮಾಡಬೇಕು. ಯಾಕೆ ಸಾಯಂಕಾಲದ ಊಟವನ್ನು ಬಿಡಬಾರದು, ರಾತ್ರಿ ಊಟವನ್ನು ಏನೋ ಒಂದು ಕಾರಣ. ಹಾಗೆ ಈ ಒಂದು ವರ್ತಮಾನ ಕಾಲದಲ್ಲದೆ ಕಾಲಾಂತರದಲ್ಲಿ ಹೇಳತಕ್ಕಂತಹ ಒಂದು ಕೆಲಸಗಳಿಗೆ, ಕಾರ್ಯಗಳಿಗೆ ಅಲ್ಲಿ ನಾವು ಇದೇನು ಹೇಳಬಹುದು. ಇಲ್ಲಿ ವರ್ತಮಾನ ಅಪದೇಶ. ಆಚಾಮಂತಿ ಊಟ ಕೂತ್ಬಿಟ್ಟಿದ್ದಾನೆ, ಪ್ರಾಣಾಹುತಿ ತಗೊಳ್ಬೇಕು, ಕೈ ನೀರು ಹಾಕ್ಕೊಂಡಿದ್ದಾನೆ, ಇನ್ನೇನು ಇವನಿಗೆ ಯಾವ ವಿಧಿ? ಇವನಿಗೆ ಶುರುನೇ ಮಾಡಿಬಿಟ್ಟಿದ್ದಾರೆ, ವಿಧಿ ಓದೋದಿಲ್ಲ ನೋಡಿ. ಅದು ವರ್ತಮಾನಾಪದೇಶಿತ್ವಾತ್ ನಾಯಂ ಶಬ್ದ ವಿಧಿಕ್ಷಮ. ಈ ಆಚಮನ ಅಂತಕ್ಕಂಥದ್ದು ವಿಧಿ ಎಂದು ಹೇಳೋದಕ್ಕೆ ಆಗುವುದಿಲ್ಲ. ನಾನು ಮನ್ಯಂತೆ ಇತ್ಯಪಿ ಸಮಾನಂ ವರ್ತಮಾನಾಪದೇಶಿತ್ವಂ. ಈಗ ಪೂರ್ವ ಪಕ್ಷಿ ಒಂದು ಆಕ್ಷೇಪಣೆ ಹಾಕ್ಬಿಟ್ಟ, ಅಲ್ಲ ಸ್ವಾಮಿ ನೀವು ಆಚಾಮಂತಿ ವರ್ತಮಾನ ವ್ಯಪದೇಶ, ಆದ್ದರಿಂದ ವಿಧಿ ಅಂತ ಹೇಳೋಕ್ಕಾಗೋದಿಲ್ಲ ಅಂತಂದ್ರಿ. ಈಗ ಅನಗ್ನತಾ ಭಾವನೆಯನ್ನು ವಿಧಾನ ಮಾಡಿದ್ದಾರೆ ಅಂತ ಹೇಳಿದ್ರಿ. ಆ ಅನಗ್ನತಾ ಭಾವನೆಯಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಮುನ್ಯಂತೆ ಅಂತ ಹೇಳಿದಾರಲ್ಲ. ಮುನ್ಯಂತೆ ಅಂದರೆ ಅಲ್ಲೂ ಕೂಡ ವರ್ತಮಾನ ಕಾಲ, ಅಲ್ಲಿ ಮಾತ್ರ ವಿಧಿ ಆಗೋಯ್ತಾ ನಿಮಗೆ? ಇಲ್ಲಿ ನಾವು ಹೇಳಿದ್ರೆ ಮಾತ್ರ ಆಚಾಮಂತಿ ಅಂತ ನೋಡ್ರಿ ವರ್ತಮಾನಾಪದೇಶ ಇದೆ, ವಿಧಿ ಹೇಳೋಕ್ಕಾಗೋದಿಲ್ಲ ಅಂದ್ರಿ. ಹಾಗಾಗಿ ಅನಗ್ನತಾ ಭಾವನೆಯನ್ನ ವಿಧಾನ ಮಾಡಿದ್ದಾರೆ ಅಂದ್ರಿ. ಅನಗ್ನತಾ ಭಾವನೆಯನ್ನು ವಿಧಾನ ಮಾಡಿದ್ದಾರೆ ಅಂತ ಏನು ಹೇಳಿದ್ದಾರೆ? ಇಲ್ಲಿ ಅನಗ್ನತಾ ಬುದ್ಧಿಂ ಮನ್ಯಂತೆ ಅಂತ ಹೇಳಿದ್ದಾರೆ. ಅಲ್ಲೇನು ಅಲ್ಲೂ ಕೂಡ ವರ್ತಮಾನ, ಮಂಸ್ಯಂತೆ ಅಂತ ಏನು ಹೇಳಿಲ್ಲ. ಮಂಸ್ಯಂತೆ ಅಂತ ಹೇಳಿದ್ರೆ ಆವಾಗ ವಿಧಿ ಆಗ್ತಾ ಇತ್ತು, ಯಾವಾಗಲೂ ಮಾಡ್ತಾನೆ ಮುಂದೆ ವಿಧಿ ಆಯ್ತು. ಅಲ್ಲೂ ಮನ್ಯಂತೆ ಅಂತ ಹೇಳಿದಾನೆ, ಅದು ವರ್ತಮಾನಾಪದೇಶ ಅಲ್ವಾ ಸ್ವಾಮಿ? ಏನು ನಮಗೊಂದು ನ್ಯಾಯ ನಿಮ್ಗೊಂದು ನ್ಯಾಯ ನೀವು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಾನು ಮನ್ಯಂತೆ ಇರ್ತೇವೆ ಸಮಾನಂ ವರ್ತಮಾನಾಪದೇಶಿತ್ವಂ, ಅದು ಸಮಾನ ಅಲ್ವಾ ಸ್ವಾಮಿ? ಅಂದ್ರೆ ಸತ್ಯವೇವ ಏತತ್, ಹೌದಪ್ಪ ಸರಿಯಾಗಿ ಹೇಳಿದೆ. ಅಲ್ಲೂ ವರ್ತಮಾನ ಕಾಲದಲ್ಲಿ ಹೇಳಿದ್ದಾರೆ, ಅದು ಸರಿಯಾಗಿದೆ. ಮತ್ತು ಅವಶ್ಯ ವಿಧೇಯೇತು ಅನ್ಯತರಸ್ಮಿನ್ ವಾಸಃ ಕಾರ್ಯಾಖ್ಯಾನಾತ್ ಅಪಾಂ
ವಾಸ ಸಂಕಲ್ಪನಮೇವ ಅಪೂರ್ವಂ ವಿಧೀಯತೆ ನ ಆಶಮನಂ. ಆದರೂ ಕೂಡ ಏನು ಅವಶ್ಯ ವಿಧೇಯೇತು, ಯಾವುದನ್ನ ಒಂದು ಎರಡು ಎರಡು ಅನ್ಯ ತರ ಅಂದ್ರೇನು? ತರ ಅಂದ್ರೆ ಎರಡು ಪದಾರ್ಥ ಇರ್ತಕ್ಕಂಥ ಅನ್ಯ ತರ. ಎರಡು ಪದಾರ್ಥ ಯಾವುದಿದೆ? ಒಂದು ಆಶಮನ, ಒಂದು ಅನಗ್ನತ ಬುದ್ಧಿ, ಎರಡಿದೆ. ಎರಡರಲ್ಲಿ ಅವಶ್ಯ ವಿಧೇಯೇ ಅಂದರೆ ಯಾವುದನ್ನು ಅವಶ್ಯ ವಿಧೇಯ, ಎರಡೂ ಕೂಡ ಅವಶ್ಯ ವಿಧೇಯವಾಗಿ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ? ಒಂದನ್ನು ನಾವು ಸಿದ್ಧಾಂತ ನಿಖರವಾಗಿ ಹೇಳಬೇಕಾದ್ರೆ ಒಂದು ತಗೊಳ್ಬೇಕಾಗುತ್ತೆ. ಅವಾಗೇನ ವಾಸ ಕಾರ್ಯಾಖ್ಯಾನಾತ್ ಅಪಾಂ ವಾಸ ಸಂಕಲ್ಪನ ಮೇಲೆ ವಾಸ ಕಾರ್ಯಾಖ್ಯಾನಾತ್. ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ? ವಾಸ ಕಾರ್ಯಾಖ್ಯ, ಇವೆಲ್ಲ ಬಹಳ ಸೂಕ್ಷ್ಮ ತಳವಾದ ವಿಷಯಗಳು. ಮುಂಚೆ ಏನ್ ಹೇಳಿದ್ರು? ಕಾರ್ಯಾಖ್ಯಾನಾದ ಪೂರ್ವಂ ಅಂತ ಹೇಳಿ ಆ ಕಾರ್ಯವನ್ನ ಯಾತಕ್ಕೆ ಹೇಳಿದ್ರು? ಆಚಮನಕ್ಕೆ ಹೇಳಿದ್ರು. ಆಚಮನೋ ಕಾರ್ಯವಾಗಿರುವುದರಿಂದ ಅಂತ ಹೇಳಿದ್ರು. ಅದಾಯ್ತು, ಅಸಿದ್ಧ ಮಾಡಾಯ್ತು. ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರೀಗ, ನೋಡಪ್ಪ ಅದು ಆಚಮನ ಕಾರ್ಯ ಅಂತ ಆಯ್ತು, ಅದಕ್ಕೆ ಹೇಳಿದ್ವಿ. ಈಗ ವಾಸ ಕಾರ್ಯಾಖ್ಯಾನಾತ್, ಈ ಬಟ್ಟೆ ಅಂತ ಭಾವನೆ ಮಾಡ್ತಾರಲ್ಲ, ಅದನ್ನೂ ಕೂಡ ಕಾರ್ಯ ಎಂಬುದಾಗಿ ನಾವು ತಿಳಿದರೂ ಏನಾಗತ್ತೆ? ಅದನ್ನು ತಿಳಿದರೂ ಏನೂ ದೋಷ ಇಲ್ಲ. ಅಪಾಂ ವಾಸ ಸಂಕಲ್ಪನಮೇವ, ಆ ನೀರಿನಲ್ಲಿ ಏನಾಗುತ್ತೆ? ಈ ಬಟ್ಟೆ ಎಂಬುದಾಗಿ ಸಂಕಲ್ಪ ತಿಳಿಯಬೇಕಷ್ಟೆ ಎಂಬುದಾಗಿ ವಾಸ ಸಂಕಲ್ಪನವೇ ಇಲ್ಲಿ ಪ್ರಧಾನವಾಗಿ ವಿಧಾನವಾಗಿದೆ. ಹಾಗಾಗಿ ಅಪೂರ್ವವಾಗಿ ವಿಧಾನವಾಗಿದೆ. ನ ಆಶಮನಂ ಅಂದ್ರೆ ಏನಿವಾಗ ಇಲ್ಲಿ ನೋಡಿ, ಎರಡೂ ಅರ್ಥ ತಗೊಂಡ್ರೆ. ಕಾರ್ಯಾಖ್ಯಾನಾದ ಪೂರ್ವಂ, ಕಾರ್ಯಾಖ್ಯಾನಾತ್ ಅಂದ್ರೆ ಆಶಮನ ಕಾರ್ಯಾಖ್ಯಾನಾತ್ ಅಂತ ಬೇಕಾದ್ರೂ ತಗೋಬಹುದು. ವಾಸ ಕಾರ್ಯಾಖ್ಯಾನಾತ್ ಅಂತ ಬೇಕಾದ್ರೂ ತಗೊಳ್ಬಹುದು. ಎರಡೂ ಅರ್ಥ ತಗೊಳ್ಬಹುದು. ಒಂದರ್ಥವನ್ನು ನಾವು ಹೇಳಿ ಸಿದ್ಧ ಮಾಡಿದ್ದೇವೆ. ಇನ್ನೊಂದು ಅರ್ಥಕ್ಕೂ ಕೂಡ ಇದು ಈ ನೀರು ಇದೆ, ಅದು ಗೌಣ. ಅದರಲ್ಲಿ ಅಪಾಂ ಸಂಕಲ್ಪ ಅಂದ್ರೆ ಆ ನೀರಿನಲ್ಲಿ ವಾಸ ಸಂಕಲ್ಪ, ಅಪಾಂ ವಾಸ ಸಂಕಲ್ಪ. ಬಟ್ಟೆ ಎಂಬತಕ್ಕಂಥದ್ದು ಸಂಕಲ್ಪನ ಅಂದ್ರೆ ಅದನ್ನು ತಿಳಿತಕ್ಕಂಥದ್ದು ಎನ್ನುವುದು ಮುಖ್ಯ ಇದೆ. ಆದ್ದರಿಂದ ಇಲ್ಲಿ ಹೀಗೆ ತಗೊಂಡ್ರೂ ಕೂಡ ಆಚಮನ ವಿಧಿ ಆಗೋಲ್ಲ, ಇದು ಪರಿಧಾನವೇ ವಿಧಿ ಆಗುತ್ತೆ ಅಂತ ಹೇಳಿ ಪೂರ್ವವರ್ಧಿತತ್ ಇತಿ ಉಪಪಾದಿತ. ಪೂರ್ವವರ್ಧಿತತ್ ಇತಿ ಉಪಪಾದಿತ. ಪೂರ್ವವರ್ಧಿತ ಅಂದ್ರೆ ಏನು? ಇಲ್ಲಿ ಪೂರ್ವವತ್ ಅಂದ್ರೆ ಹಿಂದೆ ಹೇಳಿದ ಹಾಗೆ ಇದು ಇಲ್ಲಿ ವಿಧಿ ಉಪಪಾದಿತಂ. ಇಲ್ಲಿ ಹಿಂದೆನೂ ಇದು ಹೇಳಿದ್ರಲ್ಲ, ಯಾವುದು ಆಚಮನ ವಿಧಿ ಅಂತ ಹೇಳಿದ್ರಲ್ಲ, ಇಲ್ಲಿ ಈ ವಾಸ ಅಪ್ಪು ಬಟ್ಟೆಯನ್ನಾಗಿ ಸಂಕಲ್ಪ ಮಾಡಬೇಕು ಅಂತಕ್ಕಂಥ ಇದೆಯಲ್ಲ, ಇದು ಬಟ್ಟೆಯನ್ನಾಗಿ ಸಂಕಲ್ಪ ಮಾಡಬೇಕು ಅಂತನ್ನುವಾಗ ಬಟ್ಟೆಯನ್ನಾಗಿ ಸಂಕಲ್ಪ ಮಾಡಬೇಕು ಅಂತ ಅನ್ನೋದು ಮುಖ್ಯ. ಈ ಆಚಮನ ನೀರು ಅಂತ ಅನ್ನೋದು ಮುಖ್ಯವಲ್ಲ. ನೀರು ಅಂತಕ್ಕಂಥದ್ದು ಒಂದು ಅಧಿಷ್ಠಾನ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳಿ ಈ ತದಪಿ ಆಚಮನನ್ ಯದ್ಯಪ್ಯುಕ್ತಂ ವಿಸ್ಪಷ್ಟಾಚ ಆಚಮನೆ ವಿಧಿಭಕ್ತಿ ಇತಿ. ಇನ್ನೊಂದು ಹೇಳಿದ್ದಾರೆ, ಅಲ್ಲ ಸ್ವಾಮಿ, ಆಚಮನದಲ್ಲಿ ಸ್ಪಷ್ಟವಾಗಿ ವಿಧಿ ಅಂತ ಹೇಳಿದ್ದಾರಲ್ಲ, ಆಚಾಮೇತ್ ಎಂಬುದಾಗಿ ಹೇಳಿದ್ದಾರಲ್ಲ ಸ್ವಾಮಿ ಅಂತ ನೀನು ಹೇಳಿದ್ಯಲ್ಲಪ್ಪ, ಅದು ಕೂಡ ಪೂರ್ವವತ್ವೇನ ಇವ ಅಂದ್ರೆ ಪೂರ್ವ ಪ್ರಾಪ್ತವತ್ವೇನ ಇವ ಅಂತ ಅರ್ಥ. ಅದು ಕೂಡ ಏನು? ಪೂರ್ವದಲ್ಲಿ ಈಗಾಗಲೇ ವರ್ತಮಾನಾಪದೇಶ, ಪೂರ್ವದ ಸಿದ್ಧವಾಗಿದೆ, ಊಟ ಮಾಡ್ತಾ ಇದ್ದಾನೀಗ, ಆದ್ದರಿಂದ ವಿಧಿ ಹೊಂದೋದಿಲ್ಲ ಅಂತ ನಾವು ಹಿಂದೆ ಹೇಳಿದ್ವಲ್ಲ, ಅದೇ ಇದಕ್ಕೆ ನಿನಗೆ ಉತ್ತರವೂ ಆಗಿದೆ. ಇದಕ್ಕೆ ಯಾವುದೇ ಈ ಆಚಮನವನ್ನ ವಿಧಿ ಅಂತ ಹೇಳಿದ್ದಾರಲ್ಲ ಅಂದ್ರೆ ಈ ಕಾರಣಕ್ಕೋಸ್ಕರ ಹೇಳಿದ್ರು. ವಿಧಿ ಅಂತ ಹೇಳಿದ್ದಾರೆ ಅಂದ್ರೆ ಹೇಗೆ ಹೇಳಿದ್ದಾರೆ? ಅದು ವರ್ತಮಾನಾಪದೇಶ, ಅದು ವಿಧಿ ಹೇಗಾಗುತ್ತೆ? ಅದೇ ಉತ್ತರವನ್ನ ಇಲ್ಲೂ ಇಟ್ಕೊಳ್ಬೇಕು ಅಂಥೇಳಿ. ಅತಏವ ಆಚಮನಸ್ಯ ಅವಿಧಿತ್ಸಿತತ್ವಾತ್ ಏತಮೇವ ತದನಮನಗ್ನಂ ಕುರುವಂತೋ ಮನ್ಯಂತೆ. ಹೀಗೆ ಆಚಮನವನ್ನ
ವಿಧಾನ ಮಾಡಿಲ್ಲದಿರುವುದರ ವಿಧಾನ ಮಾಡಬೇಕು ಎಂಬ ಇಚ್ಛೆ ಇಲ್ಲವಾಗಿರುವುದರಿಂದ ಆಚಮನವನ್ನು ವಿಧಾನ ಮಾಡಬೇಕು ಅಂತ ಇಚ್ಛೆ ಇಲ್ಲ. ಆದ್ದರಿಂದ ಏತವಯವ ಇವನನ್ನ ತದನಂ ಈ ಪ್ರಾಣನನ್ನ ಅನಗ್ನಂ ಕುರುವಂತೋ ಮನ್ಯಂತೆ. ನಾನು ಈ ಪ್ರಾಣನನ್ನ ಅನಗ್ನನನ್ನಾಗಿ ಮಾಡುತ್ತೇನೆ ಅಂದರೆ ವಸ್ತ್ರಧರ ಹೊದಿಸ್ತೇನೆ ಅಂತ ಕುರುವಂತೋ ಮನ್ಯಂತೆ. ಇತ್ಯತ್ರ ಇವ ಕಾಣ್ವಾಹ ಪರಿವಸಂತಿ. ಹೀಗೆಂದು ಸ್ಪಷ್ಟವಾಗಿ ಕಾಣ್ವ ಶಾಖೆಯಲ್ಲಿಯೂ ಕೂಡ ಹೇಳಿದ್ದಾರೆ. ಇದು ಮಾಧ್ಯಂತರ ಶಾಖೆ ಹೇಳಿ ತಗೊಂಡಿದ್ರು, ಕಾಣ್ವ ಶಾಖೆಯಲ್ಲಿಯೂ ಕೂಡ ಇದನ್ನು ಹೇಳಿದ್ದಾರೆ ಅಂತ ಹೇಳಿ. ಏನು ಆಚಾರ್ಯರು ಯಾವ ಕಾಣ್ವ ಮಾಧ್ಯಂದಿನ ಎಷ್ಟು ಶಾಖೆ ಎಲ್ಲ ಕರಗತ ಇರಲಿ. ಹೌದು ಕಾಮನಂತಿ ನ ಆಮನಂತಿ ತಸ್ಮಾದೇವಂಬಿತ್ ಇತ್ಯಾದಿ. ನಾಮನಂತಿ ತಸ್ಮಾದೇವ ಮತ್ತೆ ತಸ್ಮಾದೇವಂಬಿತ್ ಆದ್ದರಿಂದ ಈ ರೀತಿ ತಿಳಿದವನು ಎಂಬುದಾಗಿ ಹೇಳಿ ಇಲ್ಲಿ ಅದನ್ನ ಇಲ್ಲಿ ಹೇಳಿಲ್ಲ. ಯಾವುದನ್ನ ಆಚಮನವನ್ನ ಇಲ್ಲಿ ಹೇಳಿಲ್ಲ ಅಂತ ಹೇಳಿ ತಸ್ಮಾತ್ ಮಾಧ್ಯಂದಿನಾನಾಮಪಿ ಪಾಠೆ ಆಚಮನಾನುವಾದೇನ ಏವಂ ವಿತ್ವಮೇವ ಪ್ರಕೃತ ಪ್ರಾಣವಾಸೋವಿತ್ವಂ ವಿಧೀಯತೆ ಇತಿ ಪ್ರತಿಪತ್ತು. ಹೀಗೆ ಈ ಮಾಧ್ಯಂದಿನ ಶಾಖೆಯಲ್ಲಿಯೂ ಕೂಡ ಆಚಮನ ಅನುವಾದೇನ ಆಚಮನವನ್ನ ಅನುವಾದವನ್ನ ಮಾಡಿಕೊಂಡು ಏವಂ ವಿತ್ವ ಈ ರೀತಿಯಾಗಿ ತಿಳಿದವನು ಎಂಬುದಾಗಿ ಪ್ರಕೃತ ಪ್ರಾಣನಿಗೆ ವಾಸೋವಿತ್ವಂ ಅಂದ್ರೆ ಬಟ್ಟೆಯನ್ನು ಹೊದಿಸುವುದು, ಅಂದ್ರೆ ಅನಗ್ನತೆಯನ್ನು ಉಂಟು ಮಾಡುವುದು ಎಂಬುದಾಗಿ ಇಲ್ಲಿ ವಿಧಾನ ಮಾಡಿದ್ದಾರೆ ಎಂಬುದಾಗಿ ತಿಳಿಯಬೇಕು ಅಂತ ಹೇಳಿ. ಯೋಪ್ಯಂ ಅಭ್ಯುಪಗಮ ಕ್ವಚಿತ್ ಆಚಮನಂ ವಿಧೀಯತೆ ಕ್ವಚಿತ್ ವಾಸೋವಿಜ್ಞಾನಂ ಇತಿ ಸೋಪಿನ ಸಾಧು. ಇನ್ನು ಏನಪ್ಪ ಅಲ್ಲಿ ಈ ಅನಗ್ನತೆಯನ್ನು ವಿಧಿಸಿದ್ದಾರೆ ಅಂತಾಗಲಿ, ಆದರೆ ಇಲ್ಲಿ ಮಾಧ್ಯಂತರ ಶಾಖೆಯಲ್ಲಿ ಇಲ್ಲಿ ಇಲ್ಲ ಆಚಮನ ಹೊಂದಿಸಿದ್ದಾರೆ ಅಂತಾಗಲಿ ಇಲ್ಲಿ ಅಂದ್ರೆ ಇಲ್ಲ ಹಾಗಾಗೋದಿಲ್ಲ. ಯಾಕೆ? ಒಂದು ಕಡೆ ವಾಸವಿಜ್ಞಾನ, ಇನ್ನೊಂದು ಕಡೆ ಆಚಮನ, ಅದು ಸಾಧುವಲ್ಲ ಅಂಥೇಳಿ ಆಪೋವಾಸ ಇತ್ಯಾದಿ ಕಾಯಾ ವಾಕ್ಯ ಪ್ರವೃತ್ತೇ ಸರ್ವತ್ರ ಏಕರೂಪ್ಯಾತ್. ಈ ಆಪೋವಾಸ ಇತ್ಯಾದಿ ಕಾಯಾ ಅಪ್ಪು ನೀರು ಬಟ್ಟೆಯಾಗಿ ಸಂಕಲ್ಪ ಮಾಡ್ತಾರೆ ಅದು ಎಂಬತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಇತ್ಯಾದಿ ಕಾಯ ಇದಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ವಾಕ್ಯ ಪ್ರವೃತ್ತಿಯಲ್ಲಿ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ವಾಕ್ಯವನ್ನು ಹೇಳುವಾಗ ಸರ್ವತ್ರ ಏಕರೂಪ್ಯಾತ್ ಒಂದೇ ಒಂದು ಏಕರೂಪತೆ ಕಾಣ್ತಾ ಇದೆ ನಮಗೆ. ಏನು? ಅನಗ್ನತಾ ಭಾವನೆಯನ್ನೇ ಇಲ್ಲಿ ಹೇಳಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ತಸ್ಮಾತ್ ವಾಸೋ ವಿಜ್ಞಾನಮೇ ವೈಹ ವಿಧೀಯತೆ ನ ಆಚಮನಂ ಇತಿ ನ್ಯಾಯಂ. ಈಗ ಪೂರ್ವಪಕ್ಷ ಖಂಡನೆ ಮಾಡಿ ವಾಸೋ ವಿಜ್ಞಾನಮೇವ, ವಾಸೋ ವಿಜ್ಞಾನ ಅಂದ್ರೇನು? ಅದೇ ಅನಗ್ನತಾ ಭಾವನೆ, ಬಟ್ಟೆಯನ್ನು ಹೊದಿಸುವುದು, ಪರಿಧಾನ ಎಂಬತಕ್ಕಂಥದ್ದು ಬಟ್ಟೆಯನ್ನು ಹೊದಿಸುವುದು ಅನಗ್ನತಾ ಬುದ್ಧಿಯೇ ಇಲ್ಲಿ ವಿಧಾನ ಮಾಡಲ್ಪಟ್ಟಿದೆ, ವಿಧಿಸಿದ್ದಾರೆ. ಅಪೂರ್ವ ವಿಧಿ ಒಂದೇ, ಇನ್ನು ಬೇರೆ ಇಲ್ಲ. ನ ಆಚಮನವನ್ನು ವಿಧಾನ ಮಾಡಿಲ್ಲ ಎಂಬುದೇ ಇಲ್ಲಿ ನ್ಯಾಯವಾಗಿದೆ. ಅದೇ ಯುಕ್ತವಾಗಿದೆ. ಆದರೆ ಯುಕ್ತಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅದೇ ಯುಕ್ತಿಯುಕ್ತವಾಗಿದೆ ಅಂತ ಹೇಳಿ ಈ ಪ್ರಕರಣವನ್ನು ನೋಡಿ ವಿಸ್ತಾರವಾಗಿ ಅಂದರೆ ಎಷ್ಟು ಆಳವಾಗಿ ಹೇಳಿ ಇದನ್ನು ತೀರ್ಮಾನ ಯಾಕೆ ಮಾಡಬೇಕು ಅಂತಂದರೆ, ಮುಂಚೆ ಪ್ರತಿಜ್ಞೆ ಮಾಡಿದ್ರಲ್ಲ ಆಚಾರ್ಯರು ನೋಡಿ, ಏಕಮೇವಾದ್ವಿತೀಯವಾದ ಬ್ರಹ್ಮತತ್ವವೇ ಎಲ್ಲ ಕಡೆಯಲ್ಲಿಯೂ ಕೂಡ ಸಮನುಗತವಾಗಿದೆ. ಅದನ್ನು ನಾವು ಈಗ ತೋರಿಸಿಕೊಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ರಲ್ಲ, ಆ ತೋರಿಸಿಕೊಡುವುದಕ್ಕಾಗಿ ಇದನ್ನು ಹೇಳ್ತಾ ಇದ್ದಾರೆ. ಇದನ್ನು ಹೇಳಲೇಬೇಕು. ಇದನ್ನೆಲ್ಲ ಇದು ಹೇಗಾಗುತ್ತೆ? ಪೂರ್ಣವಾಗಿ ತೋರಿಸ್ಕೊಟ್ಟ ಹಾಗೆ ಆಗೋದಿಲ್ಲ. ಆದರೆ ಒಂದೊಂದು ಪ್ರಕರಣ ತಗೊಂಡು ಇಲ್ಲಿ ಈ ಮೂರನೇ ಪಾದದಲ್ಲಿ ಹೇಳಿ ಕಟ್ಟ ಕಡೆಗೆ ಇಲ್ಲಿ ಐತರೇಯರು ಹೇಳಿದ್ದಾರಲ್ಲ, ಅದ್ರ ಮುಂದೆ ಹೇಳ್ತಾರೆ ಈ ಎಲ್ಲ ಉಪಾಸನೆಗಳು ಇದೆಯಲ್ಲ, ಇದರಿಂದ ಪಡೆಯಬಹುದಾದ ಒಂದು ಸಾಯುಜ್ಯ ಅಂತಕ್ಕಂಥದ್ದು ಸಂಸಾರ ನಿವೃತ್ತಿಗೆ ಕಾರಣವಾಗುವುದಿಲ್ಲ.
ಅಷ್ಟೇ ಅಲ್ಲ, ಖಂಡಿತವಾಗಿಯೂ ಕಾರಣವಾಗುವುದಿಲ್ಲ. ಅಷ್ಟೆ. ಅದು ಸಿದ್ಧಾಂತ. ಅದಕ್ಕೋಸ್ಕರ ಇದನ್ನೆಲ್ಲವನ್ನು ಹೇಳ್ತಾ ಮುಂದೆ ಈ ಅಥರ್ವ ಶಾಖೆಯಲ್ಲಿ ಮತ್ತೆ ಸಾಮ ಶಾಖೆಯಲ್ಲಿ ಬೇಕಾದಷ್ಟು ಶಾಖೆಗಳಿದೆ. ಅದು ನಮ್ಗೆ ಗೊತ್ತೇ ಇಲ್ಲ ಅಂತ. ಅವೆಲ್ಲ ಉದಾಹರಣೆಗೆ ಪ್ರಮಾಣ ವಾಕ್ಯವನ್ನು ತೆಗೆದುಕೊಂಡು ಹೇಳಿದ್ದಾರೆ. ಹೇಳಿರುವುದರ ಮೂಲಕ ಆಚಾರ್ಯರು ತಮ್ಮ ಒಂದು ಸರ್ವಜ್ಞತ್ವವನ್ನು ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಅದು ಮುಂದೆ ನೋಡೋಣ, ಮುಂದೆ ಬಹಳ ಚೆನ್ನಾಗಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.